ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಈ ಕಡೆ ಸಿಂಧು ಮತ್ತು ಬಿಂದು ಮಾಡಿರೋ ಎಡವಟ್ಟಿಂದ ಸಾಕ್ಷಿಗೆ ಒಳ್ಳೇದಾಗ್ತಿದೆ ಅಂತಲೇ ಹೇಳ್ಬೋದು. ಅವಳಿಗೂ ಬಟ್ಟೆ ಹಾಕೊಂಡು ಹೋಗ್ಬಾರ್ದು, ಚೆನ್ನಾಗಿರೋದಾ ಅಂತ ಹೇಳ್ಬಿಟ್ಟು ಸಾಕ್ಷಿ ಬಟ್ಟೆಗಳನ್ನೆಲ್ಲ ಡ್ರೈ ಕ್ಲೀನಿಂಗ್ ಕೊಡದೆ ಹಾಗೆ ಬಿಟ್ಬಿಟ್ಟಿರ್ತಾರೆ. ಅದರಿಂದ ಬಟ್ಟೆ ಎಲ್ಲ ಕೆಸರಾಗ್ಬಿಟ್ಟಿರುತ್ತೆ. ಸಾಕ್ಷಿ ಹಾಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಅದ್ರ ಬದಲಿಗೆ ಸಾಕ್ಷಿ ಇನ್ನೂ ತುಂಬ ಚೆನ್ನಾಗಿ ರೆಡಿಯಾಗಿ ಸೀರೆ ಹಾಕ್ಕೊಂಡು ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ಎಲ್ರಿಗೂ ನೋಡಿ ಆಶ್ಚರ್ಯ ಆಗುತ್ತೆ. ಮತ್ತು ಈ ಕಡೆ ಯುವಿ ಅಂತಂದರೆ ಯುವಿ ಅಲಿಯಾಸ್ ರಾಜು, ಯಾರಾದರೂ ಅನ್ಕೋಬೋದು ಇಬ್ಬರು ಒಬ್ಬರೇ. ಅವನು ಕೆಟ್ಟವನು ಅನ್ನೋದು ಮಂಜರಿಗೆ ಗೊತ್ತಾಗ್ತಿದೆ ಇವಾಗ. ಅದಕ್ಕೆ ಮಂಜರ್ ಇದ್ದವ್ರು ಏನು ಮಾಡ್ತಾರೆ ಅಂತಂದರೆ ರಾಜು ಅವ್ರನ್ನ ಬಳಸ್ಕೊಂಡು ಮಂಜರಿಗೆ ಏನಾದರೂ ಲಾಭ ಆಗೋ ಥರ ಮಾಡ್ಕೋಬೇಕು ಅಂತ ಅನ್ಕೊತಿರ್ತಾರೆ. ಇನ್ನು ರಾಜು ಫ್ರೆಂಡ್ ಜೊತೆ ಸೇರಿ ಸಿಗರೇಟ್ ಸೇರ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮಂಜರಿ ಬಂದು ಅವನನ್ನು ಮಾತಾಡಿಸ್ತಾರೆ. ರಾಜುಗೆ ತುಂಬ ಆಶ್ಚರ್ಯ ಆಗುತ್ತೆ. ಮಂಜರಿ ಹೇಳ್ತಾರೆ, ಅಲ್ಲ ಕಣೋ, ನನ್ನ ಗಂಡನೇ ನಾಟಕ ಮಾಡೋನು ಅಂದ್ಕೊಂಡಿದ್ದೆ, ನೀನು ಅವನಿಗೆ ಪೈಪೋಟಿ ಕೊಡೋ ಅಷ್ಟು ನಾಟಕ ಮಾಡ್ತಿದ್ಯಲ್ಲ, ನನಗಿನ್ನಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ರಾಜು ಹೇಳ್ತಾರೆ, ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಮಂಜರಿ ಹೇಳ್ತಾರೆ, ಹಾಂ ರಾಜು, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇತ್ತಂತೆ, ಆದರೆ ಅದನ್ನು ಮಂಜರಿ ನೋಡ್ತಿರ್ತಾಳೆ ಅನ್ನೋದನ್ನೇ ಬೆಕ್ಕು ಮರೆತುಬಿಟ್ಟಿತ್ತಂತೆ. ಪಾಪ ಅಲ್ವಾ? ಈ ನಿನ್ನ ಕಣ್ಣ ಮುಚ್ಚಲೆ ಆಟಗಳನ್ನೆಲ್ಲ ನಿನ್ನ ಸಾಕ್ಷಿ ಇದ್ದಾಳಲ್ಲ ಅವಳ ಹತ್ರ ಇಟ್ಕೊ, ನನ್ನ ಹತ್ರ ಅಲ್ಲ ಅಂತ ಹೇಳ್ತಾರೆ. ಈಗ ರಾಜು ಇದ್ದವರು ಹೇಳ್ತಾರೆ, ಇನ್ನೇನು ಗೊತ್ತಾಯ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು, ಯಾಕೆ ಮುಚ್ಚು ಮರೆ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಮಾತಾಡ್ತಾನೆ. ಆದರೂ ನಿಮ್ಮಷ್ಟೇನಲ್ಲ ಬಿಡಿ, ಏನೇ ಆದರೂ ಆ್ಯಕ್ಟಿಂಗ್ ವಿಷಯದಲ್ಲಿ ನಿಮ್ಮನ್ನು ಮೀರಿಸೋದಕ್ಕೆ ಆಗೋದಿಲ್ಲ, ನಿಮಗೆ ಅತ್ಯುತ್ತಮ ಪೋಷಕ ನಟಿ ಅಂತ ಅವಾರ್ಡ್ ಕೊಡಬೇಕು ಅಂತ ರಾಜು ಹೇಳ್ತಾರೆ. ಆಗ ಮಂಜರಿ ಹೇಳ್ತಾರೆ, ಆದ್ರೇನು ಮಾಡೋದಪ್ಪ, ನನ್ನ ಆ್ಯಕ್ಟಿಂಗು ತುಂಬ ದಿನ ನಡೀಲಿಲ್ಲ, ಸಿಕ್ಕಾಕೊಂಡ್ಬಿಟ್ಟೆ, ನೀನು ಹುಷಾರಾಗಿರು, ಒಂದು ಚೂರು ಡೌಟ್ ಬಂದರೂ ಸಾಕ್ಷಿ ಹತ್ರ ತುಂಬ ಹುಷಾರು ಅಂತ ಹೇಳ್ತಾರೆ. ಆಗ ರಾಜು ಇದ್ದವ್ರು ಹೇಳ್ತಾರೆ, ಸರಿ ಆಯಿತು ನೋಡಿ, ನನ್ನ ಹತ್ರ ಈಗ ಜಾಸ್ತಿ ಟೈಮ್ ಇಲ್ಲ, ನೀವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಡೈರೆಕ್ಟಾಗಿ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಮಂಜರಿ ಹೇಳ್ತಾರೆ, ಇದು ನಿನ್ನ ಮಧ್ಯೆ ಇರೋ ವಿಷಯ, ರೋಡಲ್ಲೆಲ್ಲ ನಿಂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತಾ, ಮನೆಗೆ ಬಾ, ಅಲ್ಲೇ ಮಾತಾಡೋಣ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಮಂಜರಿ ಅಲ್ಲಿಂದ ಹೊರಡ್ತಾರೆ. ಆಗ ರಾಜು ಫ್ರೆಂಡ್ ಇದ್ದವನು ಹೇಳ್ತಾರೆ, ಲೋ ಯಾರೋ ಇದು ಮನೆ ಓನರ, ಏನು ಈ ಥರ ಮಾತಾಡ್ತಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟೆ ಕಣೋ, ಹುಷಾರು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅಗ್ನಿ ಆಫೀಸ್ಗೆ ಹೊರಡಬೇಕು ಅಂತ ರೆಡಿ ಆಗ್ತಿರ್ತಾರೆ. ಆಗ ನಿಕ್ಕಿ ಇದ್ದವ್ರು ಹೇಳ್ತಾರೆ, ವಾವ್ ಸೂಪರ್ ಬ್ರೋ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಆದರೆ ಆ ಸಾಕ್ಷಿ ಹತ್ರ ಹುಷಾರು ಬ್ರೋ, ಅವಳು ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಅಂತ ಏನೇನೋ ಟ್ರೈ ಮಾಡ್ತಾಳೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದರು, ವಾಟ್, ನಾನು ಅವಳಿಗೆ ಬಿಡೋದಾ, ನೋ ಚಾನ್ಸ್ ಅಂತ ಹೇಳಿ ಅಗ್ನಿ ಆಫೀಸ್ ಕಡೆ ಬರ್ತಾರೆ. ಇನ್ನು ಆಫೀಸ್ಗೆ ಬಂದು ರೀನಾ ಹತ್ರ, ನೋಡಿ ರೀನಾ, ಮುತ್ತುಸ್ವಾಮಿ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ರೆಡಿ ಇದೆಯಾ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ರೀನಾ ಇದ್ದವ್ರು ಹೇಳ್ತಾರೆ, ಸರ್ ಅದು ಸಾಕ್ಷಿ ಹತ್ರ ಇದೆ, ಸಾಕ್ಷಿ ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಇದನ್ನು ಕೇಳಿ ಅಗ್ನಿಗೆ ತುಂಬ ಕೋಪ ಬರುತ್ತೆ. ಸಾಕ್ಷಿ ಹತ್ರ ಇದೆಯಾ, ಮತ್ತೆ ಯಾಕೆ ಸಾಕ್ಷಿ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರೀನಾ ಹೇಳ್ತಾರೆ, ಏನೋ ಗೊತ್ತಿಲ್ಲ ಸರ್, ವಿನೋದ್ ಸರ್ ಹತ್ರ ಕಾಲ್ ಮಾಡಿ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರಂತೆ ಅಂತ ಹೇಳ್ತಾರೆ. ಅಗ್ನಿ ಇದ್ದವರು ವಿನೋದ್ ಅವ್ರಿಗೆ, ಏನ್ರಿ ವಿನೋದ್, ನಿಮಗೆ ಗೊತ್ತಾಗಲ್ವಾ, ಇದನ್ನೆಲ್ಲ ನೀವು ನೋಡ್ಕೋಬೇಕಲ್ವಾ, ಆಫೀಸ್ಗೆ ಕರೆಕ್ಟ್ ಟೈಮ್ ಬಂದಿಲ್ಲ ಅಂತಂದರೆ ಇದನ್ನೆಲ್ಲ ನೀವು ವಿಚಾರಿಸ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ರೀನಾ ಇದ್ದವರು, ಇವತ್ತು ಅಗ್ನಿ ಸರ್ ಕೈಲಿ ಸಾಕ್ಷಿಗೆ ಬೈಯೋ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ವಿನೋದ್ ಸರ್ಗೆ ಹೇಳ್ತಾರೆ, ಸರ್ ಅವತ್ತೊಂದಿನ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳೋದಕ್ಕೆ ನನಗೆ ಬೈದ್ರಿ, ಆದರೆ ಇವಾಗ ಸಾಕ್ಷಿಗೆ ಮಾತ್ರ ಹೆಂಗೆ ಹೇಳ್ಬಿಟ್ರಿ ಅಂತ ಕೇಳ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ರೀನಾ ಅವರು ವಿನೋದ್ ಸರ್ ಹತ್ರ ಲೇಟಾಗಿ ಬರ್ತೀನಿ ಅಂತ ಕೇಳೇ ಇರೋದಿಲ್ಲ. ರೀನಾ ಬೇಕು ಅಂತಲೇ ಇವತ್ತು ಅಗ್ನಿ ಸರ್ ಸಾಕ್ಷಿಗೆ ಬೈಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ರೀತಿ ನಾಟಕ ಮಾಡ್ತಾರೆ. ಹಾಗೆ ರೀನಾ ಅನ್ಕೊತಿರ್ತಾಳೆ, ಇವತ್ತು ಸಾಕ್ಷಿಗೆ ಒಳ್ಳೆ ಹಬ್ಬ ಆಗುತ್ತೆ ಅಗ್ನಿ ಸರ್ ಕೈಯಲ್ಲಿ ಅಂತ ಅನ್ಕೊತಿರ್ತಾರೆ. ಇನ್ನು ಈ ಕಡೆ ಅದಿತಿ ಯುವಿಗೆ ಕಾಲ್ ಮಾಡಿ, ಯುವಿ ನೀನಿರೋ PG ಅಡ್ರೆಸ್ ಹೇಳು ನನಗೆ ಅಂತ ಕೇಳ್ತಾರೆ. ಆಗ ಯುವಿಗೆ ಆಶ್ಚರ್ಯ ಆಗುತ್ತೆ, ಅಡ್ರೆಸ್ಸಾ, ಏನಕ್ಕೆ ಅಂತ ಕೇಳ್ತಾರೆ. ಅದು ನಾನು ನಿನಗೇನೋ ಕಳಿಸ್ಬೇಕಿತ್ತು ಅದಕ್ಕೋಸ್ಕರ ಅಂತ ಕೇಳ್ತಾರೆ. ಆಗ ಯುವಿ ಇದ್ದರು, ಬೇಡ ಅದಿತಿ, ನೀನು ಈಗಾಗಲೇ ಎಷ್ಟೆಲ್ಲ ಮಾಡಿದ್ಯಾ, ಮತ್ತೆ ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡೋದು ಬೇಡ ಅದಿತಿ ಅಂತ ಹೇಳ್ತಾರೆ. ಆಗ ಅದಿತಿ ಇದ್ದವ್ರು ಹೇಳ್ತಾರೆ, ಇಲ್ಲ ಯುವಿ, ನನಗೆ ಅಡ್ರೆಸ್ ಬೇಕೇ ಬೇಕು, ಅದು ನಾನು ನಿನಗೇನೋ ಒಂದು ಸ್ವೀಟ್ ಕಳಿಸ್ಬೇಕಿತ್ತು, ಅದಕ್ಕೆ ನೀನು ಅಡ್ರೆಸ್ ಹೇಳು ಅಂತ ಕೇಳ್ತಾರೆ. ಇನ್ನು ಈ ಕಡೆ ಯುವಿ ಅಲಿಯಾಸ್ ರಾಜು ಫೋನಲ್ಲಿ ಮಾತಾಡಬೇಕಂದ್ರೆ ಮಂಜರಿ ಅಲ್ಲಿಗೆ ಬರ್ತಾರೆ. ಅದನ್ನು ನೋಡಿಬಿಟ್ಟು ರಾಜು ಅವರು, ಒಂದು ನಿಮಿಷ ಅದಿತಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಮಂಜರಿ ಹತ್ರ ಮಾತಾಡ್ತಾರೆ. ಏನು ವಿಷಯ, ಏನು ಬಂದಿದ್ದು ಅಂತ ಕೇಳ್ತಾರೆ. ಆಗ ಮಂಜರಿ ಹೇಳ್ತಾರೆ, ಯಾರ ಹತ್ರ ಇಷ್ಟೊಂದು ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಅದು ನಂದು NGO ಇಂದ ಕಾಲ್ ಬಂದಿತ್ತು, ಅದಕ್ಕೆ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ ಯುವಿ. ಆಗ ಮಂಜರಿ, ನನಗೆ ಗೊತ್ತು ನೀನೇನೋ ಮಾಡ್ತಾ ಇದೆಯಾ ಅಂತ, ನಾನು ಬಂದಿದ್ದೇನು ಗೊತ್ತಾ, ಇವತ್ತು ಸಾಕ್ಷಿ ಆಫೀಸ್ಗೆ ಸೀರೆ ಉಟ್ಕೊಂಡು ಹೋದ್ಲಂತ, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅಂತ ನನ್ನ ಮಕ್ಕಳು ಹೇಳ್ತಾಯಿದ್ರು, ಅದಕ್ಕೆ ಹೇಳೋಣ ಅಂತ ಬಂದೆ ಅಂತ ಹೇಳ್ತಾರೆ.
ಆಗ ಯುವಿ ಇದ್ದವ್ರು ಹೇಳ್ತಾರೆ, ಹೌದಾ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಾ, ಶೆಟ್ ನಾನೇ ಮಿಸ್ ಮಾಡ್ಕೊಂಡಲ್ಲ ಅಂತ ಅಂತಾರೆ. ಆಗ ಮಂಜರಿ ಹೇಳ್ತಾರೆ, ಅವಳು ಇತ್ತೀಚೆಗೆ ತುಂಬ ಬದಲಾಗಿದ್ದಾಳೆ, ನೀನು ಹುಷಾರಾಗಿರು. ಅವಳು ಸೀರೆ ಉಟ್ಕೊಂಡು ಹೋಗಿರೋದು ನೋಡಿದ್ರೆ ಅದು ನಿಜವಾಗ್ಲೂ ನಿನಗೋಸ್ಕರ ಅಲ್ಲ ಅಂತ ಅನ್ನಿಸ್ತಿದೆ ನನಗೆ. ಹಾಗೆ ಅವಳು ಇವಾಗ ಮನೆಗೆ ಬಂದಾಗ ತುಂಬ ಖುಷಿಯಾಗಿರ್ತಾಳೆ, ನಗ್ತಾ ಇರ್ತಾಳೆ. ಅವಳು ಆಫೀಸ್ನಲ್ಲೇ ಯಾರನ್ನಾದ್ರೂ ಲವ್ ಮಾಡ್ತಾ ಇರ್ಬೋದೇನೋ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಯುವಿ ಹೇಳ್ತಾರೆ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಬಿಡಿ. ಆಫೀಸ್ಗೆ ಸೀರೆ ಉಟ್ಕೊಂಡೋಗಿ ಚೆನ್ನಾಗಿ ಆಗಿ ಹೋಗಿದ್ದಾರೆ ಅಂತಂದರೆ ಯಾಕಂತಾರ ಅನ್ಕೋತೀರಾ? ಇಲ್ಲ ಆಫೀಸಿಂದ ಲೇಟಾಗಿ ಬಂದರೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಆ ಥರ ಎಲ್ಲ ಅನ್ಕೊತೀರಾ ಅಂತ ಕೇಳ್ತಾರೆ. ಆಗ ಮಂಜರಿ ಹೇಳ್ತಾರೆ, ಹಲೋ ರಾಜು, ನಾನು ಸಾಕ್ಷಿ ವಯಸ್ಸನ್ನ ದಾಟಿ ಬಂದವಳೆ ಗೊತ್ತಾ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮಗೂ ಡೌಟ್ ಅಷ್ಟೇ ಅಲ್ವಾ, ಇನ್ನೂ ಕನ್ಫರ್ಮ್ ಇಲ್ಲ ತಾನೇ, ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡು ಕೊಡ್ತಾನೆ. ಮಂಜರಿ ಸರಿ ಆಯಿತು, ಇವತ್ತಿಗಿಷ್ಟು ಸಾಕು, ವಿಷಯ ಎಲ್ಲ ಹೇಳಿದ್ರೆ ಖಾಲಿ ಆಗಿಬಿಡುತ್ತೆ, ನಾಳೆ ಹೇಳೋದಕ್ಕೆ ವಿಷಯಗಳಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಆಫೀಸಲ್ಲಿ ಸಾಕ್ಷಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರೋದನ್ನ ನೋಡಿ ಎಲ್ಲರೂ ಹೊಗಳುತ್ತಿರ್ತಾರೆ. ಸಾಕ್ಷಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆದರೆ ರೀನನ್ಗೆ ಮಾತ್ರ ತುಂಬ ಹೊಟ್ಟೆವ್ರಿಗೆ ಬಂದಿರುತ್ತೆ. ಏನಿಲ್ಲ, ಸುಮಾರಾಗಿ ಕಾಣ್ತಿದ್ಯಾ ಅಷ್ಟೇ ಅಂತ ಹೇಳ್ತಾರೆ. ಆದರೆ ನೀನು ತುಂಬ ಖುಷಿಯಾಗಿದ್ದೀನಿ ಅಂತ ಅನ್ಕೋಬೇಡ ಸಾಕ್ಷಿ, ಇವತ್ತು ನಿನಗೆ ಹಬ್ಬ ಕಾದಿದೆ, ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ, ಯಾಕೆ ಮ್ಯಾಮ್ ಏನಾಯಿತು ಅಂತ ಕೇಳ್ತಾರೆ. ಒಳಗಡೆ ಹೋಗು ಸಾಕ್ಷಿ, ನಿನಗೆ ಗೊತ್ತಾಗತ್ತೆ ಅಂತ ರೀನಾ ನಗ್ತಾ ಹೇಳ್ತಾರೆ. ಸಾಕ್ಷಿ, ಅಯ್ಯೋ ಅಗ್ನಿ ಸರ್ ಏನು ಹೇಳ್ತಾರೋ ಏನೋ ಅಂತ ಯೋಚನೆ ಮಾಡ್ತಾ ಮೀಟಿಂಗ್ ರೂಮ್ ಕಡೆ ಹೋಗ್ತಾರೆ. ಇನ್ನು ಈ ಕಡೆ ಯುವಿಗೆ ಮತ್ತೆ ಅದಿತಿ ಕಾಲ್ ಮಾಡ್ತಾರೆ. ಪ್ಲೀಸ್ ನಿನ್ನ PG ಅಡ್ರೆಸ್ ಕೊಡು ಯುವಿ, ನನಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ರಾಜುಗೆ ಇವಳಿಗೆ ಏನಾದರೂ ಡೌಟ್ ಗಿಟ್ ಬಂದಿದೆಯಾ ಏನು ಅಂತ ಅಂದ್ಕೊಂಡು ಇವಳು ಸುಮ್ಮನೆ ವಿರೋಧಿಲ್ವಲ್ಲ ಅಂದ್ಬಿಟ್ಟು ಅವಳಿಗೆ ಚುಚ್ಚು ಮಾತಾಡೋ ಥರ ಮಾತಾಡ್ತಾರೆ. ಯಾಕೆ ಅದಿತಿ, ನನ್ನ ಮೇಲೆ ಏನಾದರೂ ಡೌಟ್ ಇದೆಯಾ ನಿನಗೆ, ಯಾಕೆ ಇಷ್ಟು ಫೋರ್ಸ್ ಮಾಡ್ತಿದ್ಯಲ್ಲ ಅಂತ ಕೇಳ್ತಾರೆ. ಆಗ ಅದಿತಿ ಹೇಳ್ತಾರೆ, ಯಾಕೆ ಯುವಿ ಈ ರೀತಿ ಮಾತಾಡ್ತಾ ಇದೆಯಾ, ನಾನು ಯಾವಾಗ ನಿನ್ನ ಹತ್ರ ಡೌಟ್ ಪಟ್ಟಿದ್ದೀನಿ, ನಿನ್ನ PG ಅಡ್ರೆಸ್ ಕೇಳಿದೆ ಅಷ್ಟೇ, ನನಗೇನೋ ಕಳಿಸ್ಬೇಕು ಅಂತ ಅನಿಸ್ತಿದೆ, ಕಳಿಸ್ಬಾರ್ದಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಯುವಿ ಹೇಳ್ತಾರೆ, ಅಲ್ಲ ಅದಿತಿ, ನಾನು ಬಡವ, ನೀನು ಶ್ರೀಮಂತೆ ಅಲ್ವಾ, ಸಾಮಾನ್ಯವಾಗಿ ಬಡವ್ರ ಮನೆ ಹುಡುಗರು ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಲವ್ ಮಾಡಿದ್ಮೇಲೆ ಅವ್ರಿಗೆ ಈ ಡೌಟ್ ಬಂದೇ ಬರುತ್ತಲ್ವಾ, ಅಕಸ್ಮಾತ್ ಏನಾದರೂ ಫ್ರಾಡ್ ಗಿಡ್ ಮಾಡ್ತಾ ಇದ್ದಾನೋ ಏನು ಅಂತ, ನಿನಗೂ ಅದೇ ಥರ ಡೌಟ್ ಇರ್ಬೋದಲ್ವಾ, ಅದಕ್ಕೆ ಇಷ್ಟೊಂದು ಫೋರ್ಸ್ ಮಾಡಿ ಕೇಳ್ತಾ ಇದೆಯಾ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅದಿತಿ ಇದ್ದವ್ರು ಹೇಳ್ತಾರೆ, ಯಾಕೆ ಯುವಿ ಈ ಥರ ಎಲ್ಲ ಅನ್ಕೊತೀಯಾ, ನಾನು ಆ ಥರ ಎಲ್ಲ ಡೌಟ್ ಏನು ಪಟ್ಟಿಲ್ಲ ನಿನ್ನ ಮೇಲೆ, ನಿನಗೆ ಏನು ಕಳಿಸ್ಬೇಕಿತ್ತು, ಅದಕ್ಕೋಸ್ಕರ ನಿನ್ನ PG ಅಡ್ರೆಸ್ ಕೇಳಿದೆ ಅಷ್ಟೇ, ಪ್ಲೀಸ್ ಯುವಿ ಅಡ್ರೆಸ್ ಕಳಿಸ್ಬಿಡು, ಇನ್ನೊಂದ್ಸಲ ನಿನಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಜು ಇದ್ದವ್ರು ಹೇಳ್ತಾರೆ, ಬೇಡ ಅದಿತಿ, ನನಗೇನು ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅದಿತಿ ಇದ್ದವ್ರು ಮತ್ತೆ ಹೇಳ್ತಾರೆ, ಪ್ಲೀಸ್ ಯುವಿ ಕಳಿಸು ಅಡ್ರೆಸ್ ಅಂತ ಕೇಳ್ತಾರೆ. ಆಗ ಮತ್ತೆ ರಾಜು ಮಾತಾಡ್ತಾ ಹೇಳ್ತಾರೆ, ಇಲ್ಲ ಯುವಿ, ನಿನ್ಗೆ ನಿಜವಾಗ್ಲೂ ಅನುಮಾನ ಬಂತೆ, ನಾನು ಯಾರನ್ನೋ ಇಷ್ಟಪಡ್ತಿರ್ಬೋದು ಅಂತ ನಿನಗೆ ಡೌಟ್ ಬಂದಿದೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದು ಚೆಕ್ ಮಾಡೋದಕ್ಕೋಸ್ಕರ ಅಡ್ರೆಸ್ ಕೇಳ್ತಿದ್ಯಾ ಅಲ್ವಾ ಅಂತ ಚುಚ್ಚು ಮಾತಾಡ್ತಾನೆ ರಾಜು. ಅದಿತಿ ಬೇಜಾರು ಮಾಡ್ಕೊಳ್ತಾ ಹೇಳ್ತಾರೆ, ಯುವಿ ನೀನು ಈ ಥರ ಎಲ್ಲ ಮಾತಾಡಬೇಡ, ನಿನ್ನ ಬಗ್ಗೆ ನನಗೆ ಗೊತ್ತು, ಯಾರ್ಯಾರ ಥರನೋ ನೀನು ಯಾಕೆ ಇರ್ತೀಯ, ನಿನ್ನ ಬಗ್ಗೆ ನಾನು ಯಾಕೆ ಹಾಗೆಲ್ಲ ಅಂದ್ಕೊಳ್ಳಿ ಯುವಿ, ನೀನು ಆ ಥರ ಎಲ್ಲ ಮಾತಾಡಬೇಡ, ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಅದಿತಿ ಹೇಳ್ತಾರೆ. ಇನ್ನು ಈ ಕಡೆ ಅಗ್ನಿ ಸಾಕ್ಷಿ ಇನ್ನೂ ಮೀಟಿಂಗ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಅವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಅವಳು ಇವತ್ತು ಬರಲಿ, ನನ್ನ ಕೋಪ ಏನು ಅಂತ ತೋರಿಸ್ತೀನಿ, ನನ್ನ ಕೋಪ ನೋಡಿ ಅವಳಿಗೆ ಚಳಿ ಜ್ವರ ಬರಬೇಕು ಇವತ್ತು, ಆ ರೀತಿ ಮಾಡ್ತೀನಿ ಅಂತ ಅಗ್ನಿ ಅನ್ಕೊತಿರ್ತಾರೆ. ಆದರೆ ಆಮೇಲೆ ಆಗೋದೇ ಬೇರೆ. ಸಾಕ್ಷಿ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದಿರೋದು ನೋಡಿ ಅಗ್ನಿ ಕಳೆದೇ ಹೋಗ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಅವರು ಸಾಕ್ಷಿ ಮೇಲೆ ಕೋಪ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಸಾಕ್ಷಿನೇ ನೋಡ್ತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಮುಂದೆ ಏನಾಗುತ್ತೆ? ಮಂಜರಿ ಸಾಕ್ಷಿನ ಮುಂದೆ ಇಟ್ಕೊಂಡು ರಾಜು ಹತ್ರ ದುಡ್ಡಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಿರ್ತಾಳೆ. ಹಾಗೆ ಯುವಿ ಅದಿತಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಅಂತ ಅನ್ಕೊತಾನೆ. ಮುಂದೆ ಏನಾಗುತ್ತೆ? ನಿಜವಾಗ್ಲೂ ಅದಿತಿಗೆ ಯುವಿ ಮೇಲೆ ಡೌಟ್ ಬಂದಿರುತ್ತಾ ಏನು ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.